ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದೆಹಲಿ ಚಲೋ ಜಾಥಾ ನಡೆಸೋಕೆ ಹೊರಟಿರುವ ರೈತರನ್ನ ಮತ್ತೆ ತಡೆಯಲಾಗಿದೆ. ರೈತರ ಮೇಲೆ ಪೊಲೀಸರು ಅಶ್ರುವಾಯು ಜಲಫಿರಂಗಿಯನ್ನು ಪ್ರಯೋಗಿಸಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ 101 ರೈತರುಗಳು ದೆಹಲಿಗೆ ಶಂಭು ಗಡಿಯಿಂದ ಜಾಥಾ ಹೊರಟಿದ್ರು. ಎಂಎಸ್ಪಿಗೆ ಕಾನೂನು ಖಾತರಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಧ್ಯಾಹ್ನ ಸುಮಾರು 12 ಗಂಟೆ ಸುಮಾರಿಗೆ ಜಾಥಾವನ್ನು ಹೊರಟಿದ್ದಾರೆ. ಈ ಹಿಂದೆಯೂ ಸಹ ರೈತರು ಜಾಥಾ ಹೊರಟಾಗ ಅಶ್ರುವಾಯು ಜಲಫಿರಂಗಿಯನ್ನು ಪ್ರಯೋಗಿಸಿದ ಪೊಲೀಸರು ಇಂದು ಮತ್ತೆ ತಮ್ಮ ಬಲ ಪ್ರಯೋಗ ಮಾಡಿ ರೈತರನ್ನ ತಡೆದಿದ್ದಾರೆ. ಕಳೆದ ಭಾನುವಾರ ದೆಹಲಿ ಚಲೋ ಜಾಥಾ ಹೊರಟಂತ ರೈತರನ್ನ ತಡೆದಂತಹ ಪೊಲೀಸರು ಅಶ್ರುವಾಯು ಜಲಫಿರಂಗಿಯನ್ನ ಪ್ರಯೋಗಿಸಿದ್ರು. ಅದಕ್ಕೂ ಮುನ್ನ ಬ್ಯಾರಿಕೇಡ್ ಹಾಕಿ ರೈತರನ್ನ ತಡೆದ ಪೊಲೀಸರು ಗುರುತಿನ ಚೀಟಿ ತೋರಿಸುವಂತೆ ಹೇಳಿದ್ರು. ಹಾಗೇನೆ 101 ರೈತರಿಗೆ ಮಾತ್ರ ದೆಹಲಿ ಚಲೋ ನಡೆಸೋಕೆ ಅವಕಾಶ ಇದೆ, ಆದ್ರೆ ಅವರೇ ಅನ್ನೋದನ್ನ ನಾವು ಗುರುತು ಮಾಡೋದು ಹೇಗೆ ಅಂತ ಗುರುತಿನ ಚೀಟಿ ಕೇಳ್ತಿದ್ದೇವೆ ಅಂತ ಕೂಡ ಹೇಳಿದ್ರು. ಕಲಬುರಗಿಯ ಖಾಸಗಿ ರಕ್ತ ನಿಧಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ದಲಿತ ಯುವಕನನ್ನ ಸಿಗರೇಟ್ ಪ್ಯಾಕೆಟ್ ಕದ್ದಿದ್ದಾನೆ ಅಂತ ಆರೋಪಿಸಿ ಮಾಲೀಕ ಥಳಿಸಿ ಚಿತ್ರಹಿಂಸೆ ನೀಡಿ ಕೊಂದಿದ್ದಾನೆ. ಮಾಲೀಕ ಸೇರಿದಂತೆ 5 ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಕೊಲೆಯಾದ ಯುವಕ ಕಲಬುರಗಿ ನಗರದ ಪ್ರಗತಿ ಕಾಲೋನಿ ನಿವಾಸಿ ಶಶಿಕಾಂತ್ ಮಲ್ಲಿಕಾರ್ಜುನ್ ನಾಟಿಕಾರ್ ಅಂತ ಗುರುತಿಸಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ಲಡ್ ಬ್ಯಾಂಕ್ ಮಾಲೀಕ ಚಂದ್ರಶೇಖರ್ ಎಂ ಪಾಟೀಲ್ ಮತ್ತು ಆತನ 4 ಸ್ನೇಹಿತರಾದ ಆದಿತ್ಯ ಮರಾಠ, ಓಂ ಪ್ರಕಾಶ್ ಖೊರ್ವಾಡಿ, ರಾಹುಲ್ ಪಾಟೀಲ್ ಹಾಗೂ ಅಶ್ಫಾಕ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಚಂದ್ರಶೇಖರ್ ಪಾಟೀಲ್ ತಲೆಮರೆಸಿಕೊಂಡಿದ್ದು ಉಳಿದ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಖಾಸಗಿ ರಕ್ತ ನಿಧಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕ ಸಿಗರೇಟ್ ಪ್ಯಾಕೆಟ್ ಕದ್ದಿದ್ದಾನೆ ಅಂತ ಆರೋಪಿಸಿ ಆತನನ್ನ ಹತ್ಯೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಬ್ಲಡ್ ಬ್ಯಾಂಕ್ ಮಾಲೀಕ ಚಂದ್ರಶೇಖರ್ ಎಂ ಪಾಟೀಲ್ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಇನ್ನು ಉಳಿದ 4 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಎಂಬಿ ನಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಈದಿನ.comಗೆ ತಿಳಿಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ. ಇದೀಗ ನಾವೆಲ್ಲರೂ ಅದೇ ಪ್ರಕರಣದಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಓಪನ್ ಎಐ ಬಗ್ಗೆ ಗಂಭೀರ ಆರೋಪ ಮಾಡಿದ್ದ ಭಾರತೀಯ ಮೂಲದ ಸಂಶೋಧಕ ಸುಚೀರ್ ಬಾಲಾಜಿ ಶವವಾಗಿ ಪತ್ತೆಯಾಗಿದ್ದಾರೆ. 26 ವರ್ಷದ ಸುಚೀರ್ ಯುಎಸ್ನ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ನವೆಂಬರ್ 26ರಂದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ. ಸರಿಸುಮಾರು ಮಧ್ಯಾಹ್ನ 1 ಗಂಟೆಗೆ ಸುಚೀರ್ ಅಪಾರ್ಟ್ಮೆಂಟ್ ಪರಿಶೀಲಿಸುವಂತೆ ಕರೆಯೊಂದು ಬಂದಿದೆ. ಅದೇ ದಿನ ಬಾಲಾಜಿಯವರು ಆತ್ಮಹತ್ಯೆ ಮಾಡಿಕೊಂಡಿರುವ ಸಾಧ್ಯತೆ ಇದೆ. ಇತರೆ ಯಾವುದೇ ಅನುಮಾನಾಸ್ಪದ ಪುರಾವೆಗಳು ಕಂಡುಬಂದಿಲ್ಲ ಅಂತ ಪೊಲೀಸರು ತಿಳಿಸಿರುವುದಾಗಿ ಮಾಧ್ಯಮಗಳು ವರದಿ ಮಾಡಿದೆ. ಜನಪ್ರಿಯ ಕೃತಕ ಬುದ್ಧಿಮತ್ತೆ ಸಂಸ್ಥೆಯಾದ ಓಪನ್ ಎಐ ಬಗ್ಗೆ ಸುಚೀರ್ ಗಂಭೀರ ಆರೋಪಗಳನ್ನು ಮಾಡಿದ ಕೆಲವೇ ತಿಂಗಳುಗಳ ನಂತರ ಈ ದುರಂತ ಸಂಭವಿಸಿದೆ. ಓಪನ್ ಎಐ ಸಂಸ್ಥೆಯ ಮಾಜಿ ಸಂಶೋಧಕರಾಗಿದ್ದ ಬಾಲಾಜಿಯವರು ಈ ಹಿಂದೆ ನ್ಯೂಯಾರ್ಕ್ ಟೈಮ್ಸ್ಗೆ ಲೇಖನವೊಂದನ್ನು ಬರೆದಿದ್ರು. ಚಾಟ್ ಜಿಪಿಟಿಗೆ ತರಬೇತಿ ನೀಡೋಕೆ ಓಪನ್ ಎಐ ಹಕ್ಕುಸ್ವಾಮ್ಯದ ವಸ್ತುಗಳನ್ನು ಬಳಸ್ತಾ ಇದೆ, ತಾನಿದ್ದ ಸಂಸ್ಥೆಯ ವಿರುದ್ಧವೇ ಇವರು ಆರೋಪಿಸಿದ್ರು. ಸಿರಿಯಾದಲ್ಲಿ ಇತ್ತೀಚೆಗೆ ಆಂತರಿಕ ಮತ್ತು ಬಾಹ್ಯ ಕಲಗಳು ಉಲ್ಬಣಗೊಂಡ ನಂತರ ತೀವ್ರ ಆಹಾರ ಮತ್ತು ಇಂಧನದ ಕೊರತೆ ಸಮಸ್ಯೆ ಉಂಟಾಗಿದೆ. ಇದರಿಂದ ದೇಶದಾದ್ಯಂತ 1.1 ಮಿಲಿಯನ್ಗಿಂತಲೂ ಹೆಚ್ಚು ಜನ ತಮ್ಮ ಮನೆಗಳನ್ನು ತೊರೆದಿದ್ದಾರೆ ಅಂತ ವಿಶ್ವಸಂಸ್ಥೆಯ ಮಾನವೀಯ ವ್ಯವಹಾರಗಳ ಸಮನ್ವಯ ಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆ ಮತ್ತು ಅದರ ಪಾಲುದಾರರು ಭದ್ರತಾ ಪರಿಸ್ಥಿತಿಯನ್ನ ನೋಡಿಕೊಂಡು ಮಾನವೀಯ ಚಟುವಟಿಕೆಗಳನ್ನು ಮುಂದುವರಿಸಿದ್ದಾರೆ. ಕೆಲವು ಪಾಲುದಾರರು ಡಮಾಸ್ಕಸ್, ಟಾರ್ಟಸ್, ಲಟಾಕಿಯಾ ಮತ್ತು ರಕ್ಕಾ ನಗರಗಳ ವ್ಯಾಪ್ತಿಯಲ್ಲಿ ಮಾತ್ರ ಸೀಮಿತ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ OCHO ಹೇಳಿದೆ. ಇನ್ನು ಸಿರಿಯಾದ ವಾಯುವ್ಯದಲ್ಲಿ ಪರಿಸ್ಥಿತಿಯನ್ನು ವಿಶ್ವಸಂಸ್ಥೆಯು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹಿಟ್ಟು ಮತ್ತು ಇಂಧನದ ಕೊರತೆಯಿಂದ ಅಲೆಪ್ಪೋ ನಗರದಲ್ಲಿ ಬೇಕರಿಗಳನ್ನು ಮುಚ್ಚಲಾಗಿದೆ ಅಂತ OCHO ಕಚೇರಿ ತಿಳಿಸಿದೆ. ಇನ್ನು ಸೀಮಿತ ತರಕಾರಿ ಪೂರೈಕೆ ಇದೆ. ಅಲೆಪ್ಪೋದ ಸುತ್ತಮುತ್ತಲಿನ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತದ ವರದಿಯಾಗಿದೆ. ಇಂಧನ ಬೆಲೆಯೂ ಸಹ ಹೆಚ್ಚಾಗಿದೆ ಅಂತ ಕ್ಸಿನ್ಹುವಾ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಅಲೆಪ್ಪೋ ಗವರ್ನರೇಟ್ನ ಟಿಶ್ರಿನ್ ಅಣೆಕಟ್ಟಿನ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಮಂಗಳವಾರದಿಂದ ವಿದ್ಯುತ್ ಕಡಿತ ಉಂಟಾಗಿದೆ. ಇದರಿಂದ ಪ್ರಮುಖ ನಗರಗಳಾದ ಮೆನ್ಬಿಚ್ ಮತ್ತು ಕೊಬಾನಿ ಸೇರಿದಂತೆ ವಿವಿಧ ಪ್ರದೇಶಗಳ 4 ಲಕ್ಷಕ್ಕೂ ಹೆಚ್ಚು ಜನರ ಮೇಲೆ ಪರಿಣಾಮ ಬೀರಿದೆ. ನೀರು ಮತ್ತು ಇತರ ಪ್ರಮುಖ ಸೇವೆಗಳಿಗೆ ಸಮಸ್ಯೆ ಆಗಿದೆ. ಸವಾಲುಗಳ ಹೊರತಾಗಿಯೂ ಭದ್ರತೆಯನ್ನು ನೋಡಿಕೊಂಡು ವಿಶ್ವಸಂಸ್ಥೆ ಮತ್ತು ಅದರ ಪಾಲುದಾರರು ವಾಯುವ್ಯ ಸಿರಿಯಾದಲ್ಲಿ 7 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಹಾರವನ್ನು ಒದಗಿಸಿದ್ದಾರೆ. ಅಪ್ರಾಪ್ತ ಮುಸ್ಲಿಂ ಯುವಕನನ್ನ ಮದುವೆ ಆಗೋಕೆ ನಿರ್ಧರಿಸಿದ ಹಿಂದೂ ಯುವತಿಗೆ ತನ್ನದೇ ಆದ ನಿರ್ಧಾರ ತೆಗೆದುಕೊಳ್ಳೋಕೆ ಅವಕಾಶ ನೀಡಲಾಗುವುದು ಅಂತ ಬಾಂಬೆ ಹೈಕೋರ್ಟ್ ಹೇಳಿದೆ. ಪ್ರಸ್ತುತ ಮುಂಬೈನ ಹಾಸ್ಟೆಲ್ ಒಂದರಲ್ಲಿ ಇರುವ ಯುವತಿಯನ್ನ ಯಾರೊಬ್ಬರು ವಶಕ್ಕೆ ಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ನ್ಯಾಯಾಲಯ ಪ್ರತಿಪಾದಿಸಿದೆ. ನಾವು ಯುವತಿಯ ಅದೃಷ್ಟವನ್ನು ಮಾತ್ರ ಬಯಸ್ತೇವೆ. ನಾವು ಆಕೆಗೆ ಎಲ್ಲ ಸ್ವಾತಂತ್ರ್ಯವನ್ನ ನೀಡ್ತೇವೆ. ಯುವತಿಯು ಏನು ಮಾಡಬೇಕು ಅಂತ ಬಯಸ್ತಾಳೋ ಅದನ್ನ ಮಾಡ್ಲಿ ಅಂತ ನ್ಯಾಯಮೂರ್ತಿಗಳಾದ ಭಾರತಿ ಡಾಂಗ್ರೆ ಮತ್ತು ಮಂಜುಷಾ ದೇಶಪಾಂಡೆ ಅವರ ಪೀಠ ಹೇಳಿದೆ. 20 ವರ್ಷದ ಯುವತಿ ಪ್ರಸ್ತುತ
ಚೆಂಬೂರಿನ ಸರ್ಕಾರಿ ಮಹಿಳಾ ಕೇಂದ್ರದಲ್ಲಿ ನೆಲೆಸಿದ್ದಾಳೆ. ಆಕೆ ತನ್ನ ಮನೆಯನ್ನು ತೊರೆದು 19 ವರ್ಷದ ಮುಸ್ಲಿಂ ವ್ಯಕ್ತಿಯೊಂದಿಗೆ ಜೀವನ ನಡೆಸೋಕೆ ಶುರು ಮಾಡಿದ ನಂತರ ಆಕೆಯ ತಂದೆ ದಾಖಲಿಸಿದ ದೂರಿನ ಮೇರೆಗೆ ನ್ಯಾಯಾಲಯ ಇವಳನ್ನ ಹಾಸ್ಟೆಲ್ಗೆ ಕಳುಹಿಸಿತ್ತು. ಇನ್ನು ದೂರಿನ ನಂತರ ಹುಡುಗಿಯನ್ನ ಠಾಣೆಗೆ ಕರೆಸಲಾಗಿತ್ತು. ಅಲ್ಲಿ ಭಜರಂಗ್ ದಳದ ಸದಸ್ಯರು ಮತ್ತು ಅವರ ಕುಟುಂಬದ ಸದಸ್ಯರು ಹಾಜರಿದ್ದರು. ಪೊಲೀಸ್ ಅಧಿಕಾರಿಗಳು ಅವಳನ್ನ ಬೆದರಿಸಿ ಮತ್ತು ಸಂಬಂಧವನ್ನು ತ್ಯಜಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಅಂತ ಮುಸ್ಲಿಂ ವ್ಯಕ್ತಿ ತನ್ನ ಅರ್ಜಿಯಲ್ಲಿ ತಿಳಿಸಿದ್ದಾನೆ. ಇನ್ನು ಈ ಒತ್ತಡದ ಹೊರತಾಗಿಯೂ ಹುಡುಗಿ ಅರ್ಜಿದಾರರನ್ನ ಮದುವೆಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ್ಲು ಮತ್ತು ತನ್ನ ಹೆತ್ತವರ ಬಳಿಗೆ ಹೋಗೋಕೆ ನಿರಾಕರಿಸಿದ್ಲು. ಇದರ ಪರಿಣಾಮವಾಗಿ ಆಕೆಯನ್ನ ಆಶ್ರಯಧಾಮಕ್ಕೆ ಕಳುಹಿಸಲಾಗಿತ್ತು. ನಂತರ ಆ ವ್ಯಕ್ತಿ ಆಕೆಯನ್ನ ಆಶ್ರಯ ಮನೆಯಿಂದ ಬಿಡುಗಡೆ ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಇನ್ನು ಅರ್ಜಿದಾರ ಮುಸ್ಲಿಂ ವ್ಯಕ್ತಿಯು 2025 ಅಕ್ಟೋಬರ್ನಲ್ಲಿ ಮದುವೆಯ ವಯಸ್ಸಿಗೆ ತಲುಪ್ತಾನೆ. ಸೊ ಅಲ್ಲಿವರೆಗೆ ಅಂದ್ರೆ ಸುಮಾರು 2 ವರ್ಷಗಳ ಕಾಲ ಯುವತಿ ಮತ್ತು ಅರ್ಜಿದಾರನು ಕಾಯುವಂತೆ ಖಾನ್ ಸಲಹೆ ನೀಡಿದ್ದಾರೆ. ಯುವತಿಯ ತಂದೆಯು ತನ್ನ ಮಗಳಿಗಾಗಿ ಬ್ಯೂಟಿ ಸಲೂನ್ ವ್ಯವಹಾರವನ್ನು ಸ್ಥಾಪಿಸೋಕೆ ಸಿದ್ಧರಿದ್ದಾರೆ ಮತ್ತು ಈ 2 ವರ್ಷಗಳವರೆಗೆ ಅರ್ಜಿದಾರರೊಂದಿಗೆ ಯುವತಿಯು ಫೋನ್ನಲ್ಲಿ ಮಾತನಾಡೋಕೆ ಅನುಮತಿಯನ್ನು ನೀಡ್ತಾರೆ. ನಂತರ ಯುವತಿಯು ತನ್ನ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ವಕೀಲರು ಹೇಳಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ವೈದ್ಯಕೀಯ ಕಿಟ್ಗಳ ಖರೀದಿಯಲ್ಲಿನ ಅಕ್ರಮಗಳಿಗೆ ಸಂಬಂಧಿಸಿದಂತೆ ವಿಧಾನಸೌಧ ಪೊಲೀಸರು ಮೊದಲ ಎಫ್ಐಆರ್ ದಾಖಲಿಸಿದ್ದಾರೆ. ಡಿಸೆಂಬರ್ 13ರಂದು ನೀಡಲಾದಂತಹ ಒಂದು ದೂರಿನ ಆಧಾರದ ಮೇಲೆ 10 ಪುಟಗಳ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ರಾಜ್ಯದ ಬೊಕ್ಕಸಕ್ಕೆ 167 ಕೋಟಿ ರೂಪಾಯಿ ನಷ್ಟ ಆಗಿರೋದನ್ನ ಎತ್ತಿ ತೋರಿಸಲಾಗಿದೆ. ಆದರೆ ಎಫ್ಐಆರ್ನಲ್ಲಿ ಯಾವುದೇ ರಾಜಕಾರಣಿಗಳ ಹೆಸರನ್ನ ಉಲ್ಲೇಖಿಸಿಲ್ಲ ಅಂತ ವರದಿಗಳು ಹೇಳಿದೆ. ಇನ್ನು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಮುಖ್ಯ ಹಣಕಾಸು ಅಧಿಕಾರಿ ಎಂ ವಿಷ್ಣು ಪ್ರಸಾದ್ ಅವರು ದೂರನ್ನ ದಾಖಲಿಸಿದ್ದಾರೆ. ಇನ್ನು ದೂರಿನಲ್ಲಿ ಡಿಎಂಇ ಮಾಜಿ ನಿರ್ದೇಶಕ ಪಿಜಿ ಗಿರೀಶ್, ಅಧಿಕಾರಿಗಳಾದ ರಘು ಜಿಪಿ, ಎನ್ ಮುನಿರಾಜು, ವೈದ್ಯರು ಮತ್ತು 2 ಖಾಸಗಿ ಸಂಸ್ಥೆಗಳಾದ ಯಶವಂತಪುರದ ಲಾರ್ಜ್ ಎಕ್ಸ್ಪೋರ್ಟ್ ಹಾಗೂ ಅಂಧೇರಿಯ ಫ್ರೂಟ್ ಅಂಡ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ವಿರುದ್ಧ ಅಕ್ರಮ ಆರೋಪ ಹೊರಿಸಲಾಗಿದೆ. ಇನ್ನು ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ 1991ನ್ನ ಉಲ್ಲಂಘಿಸೋಕೆ ಸಹಕರಿಸಿದ ಆರೋಪದ ಮೇಲೆ ಇತರ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಹೆಸರನ್ನ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಂತ ತಿಳಿದು ಬಂದಿದೆ. ಪುಣೆಯಲ್ಲಿ ನಡೆಯುವ 18ನೇ ಶತಮಾನದ ಮೈಸೂರಿನ ದೊರೆ ಟಿಪ್ಪು ಸುಲ್ತಾನ್ ಅವರ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ರ್ಯಾಲಿಗೆ ಅನುಕೂಲ ಮಾಡಿಕೊಡುವಂತೆ ಬಾಂಬೆ ಹೈಕೋರ್ಟ್ ಪೊಲೀಸರಿಗೆ ಸೂಚಿಸಿದೆ. ಈ ಹಿಂದೆ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳ ಕಾರಣಕ್ಕೆ ಅಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದರು. ಪುಣೆ ಜಿಲ್ಲೆಯ ಬಾರಾಮತಿ ಪ್ರದೇಶದಲ್ಲಿ ಯೋಜಿಸಲಾದ ರ್ಯಾಲಿಯು ಮಸ್ಲಿದ್ ಎ ಇತ್ತೆಹಾ ಉಲ್ ಮುಸ್ಲಿಮೀನ್ ನಾಯಕ ಫೈಜ್ ಶೇಖ್ ನೇತೃತ್ವದಲ್ಲಿ ಕಾನೂನು ಹೋರಾಟವನ್ನ ನಡೆಸಿ ಪೊಲೀಸರು ರ್ಯಾಲಿಗೆ ಅನುಮತಿಯನ್ನು ನಿರಾಕರಿಸಿದ್ದನ್ನ ಪ್ರಶ್ನಿಸಿತ್ತು. ಸೊ ನ್ಯಾಯಮೂರ್ತಿ ರೇವತಿ ಮೊಹಿತೆ ದೆರೆ ಮತ್ತು ನ್ಯಾಯಮೂರ್ತಿ ಶಿವಕುಮಾರ್ ದೇಗೆ ಅವರನ್ನ ಒಳಗೊಂಡ ದ್ವಿಸದಸ್ಯ ಪೀಠ ಟಿಪ್ಪು ಸುಲ್ತಾನ್ ಅವರ ಜನ್ಮದಿನದಂದು ರ್ಯಾಲಿ ನಡೆಸೋದು ಅಪರಾಧ ಅಲ್ಲ ಅಂತ ಹೇಳಿದೆ. ಇನ್ನು ರ್ಯಾಲಿಗೆ ಉದ್ದೇಶಿತ ಮಾರ್ಗಗಳನ್ನು ಪರಿಶೀಲಿಸಿ ಸೂಕ್ತವಾದ ಮಾರ್ಗಗಳನ್ನು ನಿರ್ಧರಿಸಿ ಮತ್ತು ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ಬೇಕಾದ ಭದ್ರತಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಿ ಅಂತ ಪುಣೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನ್ಯಾಯಾಲಯ ಸೂಚಿಸಿದೆ. ಇನ್ನು ಸಾರ್ವಜನಿಕ ಸುವ್ಯವಸ್ಥೆ ಭೀತಿ ಮತ್ತು ಕೆಲವು ಸಂಘಟನೆಗಳ ಆಕ್ಷೇಪಣೆಯನ್ನ ಉಲ್ಲೇಖಿಸಿ ಪುಣೆ ಪೊಲೀಸರು ರ್ಯಾಲಿಗೆ ಅನುಮತಿಯನ್ನು ನಿರಾಕರಿಸಿದಾಗ ಇದು ವಿವಾದ ಆಗಿತ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕ್ರಾಂತಿ ಹಿರೋಲ್ ಪೊಲೀಸ್ ನಿಲುವನ್ನು ಬೆಂಬಲಿಸಿ ಕಳೆದ ವರ್ಷ ಸಂಭವಿಸಿದ ಉದ್ವಿಗ್ನತೆ ಈ ನಿರ್ಧಾರಕ್ಕೆ ಕಾರಣ ಆಯಿತು ಅಂತ ವಾದಿಸಿದರು. ಆದರೂ ತಪನ್ ಥಟ್ಟೆ ಮತ್ತು ವಿವೇಕ್ ಅರೋಟೆ ಸೇರಿದಂತೆ ಅರ್ಜಿದಾರರ ಕಾನೂನು ತಂಡವು ನ್ಯಾಯಾಲಯದಲ್ಲಿ ಈ ಹಕ್ಕುಗಳನ್ನು ವಿರೋಧಿಸಿತ್ತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿರುವ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ಈ ಬಗ್ಗೆ ಆಂತರಿಕ ಸಂಸದೀಯ ಒಕ್ಕೂಟಕ್ಕೆ ಪತ್ರ ಬರೆದಿರೋದಾಗಿ ಹೇಳಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮಹುವಾ ಅವರು, ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ನನಗೆ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ. ಇದು ಸಂಸದೀಯ ನಿಯಮ ಹಾಗೂ ನಡವಳಿಯ ಸಂಪೂರ್ಣ ಉಲ್ಲಂಘನೆಯಾಗಿದೆ. ರಿಜಿಜು ಅವರ ಮಾತನ್ನ ಕಡತದಿಂದ ತೆಗೆದುಹಾಕೋದಾಗಿ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಆದರೆ ಈವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಈ ಲಿಂಗ ತಾರತಮ್ಯ ಮತ್ತು ಬೆದರಿಕೆಯ ವಿರುದ್ಧ ಆಂತರಿಕ ಸಂಸದೀಯ ಒಕ್ಕೂಟಕ್ಕೆ ಪತ್ರ ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಶುಕ್ರವಾರ ಲೋಕಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆಯ ವೇಳೆ ನ್ಯಾಯಮೂರ್ತಿ ಲೋಯಾ ಪ್ರಕರಣವನ್ನ ಮಹುವಾ ಉಲ್ಲೇಖಿಸಿದ್ರು. ಈ ಲೋಕಸಭೆಯಲ್ಲಿ ಗದ್ದಲಕ್ಕೆ ಕಾರಣವಾಗಿತ್ತು. ಈ ವೇಳೆ ಪ್ರತಿಕ್ರಿಯಿಸಿದಂತ ಕಿರಣ್ ರಿಜಿಜು, ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದ್ದು ನಿಮ್ಮ ವಿರುದ್ಧ ಸಂಸದೀಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾದಿತ್ತು, ಎಚ್ಚರಿಕೆ ಅಂತ ಗದರಿಸಿದ್ರು. ದೇಶದ ಅಲ್ಪಸಂಖ್ಯಾತರನ್ನ ವಿಶೇಷವಾಗಿ ಮುಸ್ಲಿಮರನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡೋ ಪ್ರಯತ್ನಗಳು ನಡೀತಾ ಇದೆ ಅಂತ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಶುಕ್ರವಾರ ಆರೋಪಿಸಿದ್ದು, ಇವರ ಹಕ್ಕುಗಳು ಮತ್ತು ಆಸ್ತಿಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸಲಾಗ್ತಾ ಇದೆ ಅಂತ ಪ್ರತಿಪಾದಿಸಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಭಾರತದ ಸಂವಿಧಾನದ 75 ವರ್ಷಗಳ ಅದ್ಭುತ ಪಯಣದ ಕುರಿತು ಚರ್ಚೆಯ ಸಮಯದಲ್ಲಿ ಮಾತನಾಡಿದ ಅಖಿಲೇಶ್ ಯಾದವ್, ಅಸಮಾನತೆಯನ್ನು ಬೆಳೆಸುವ ಮತ್ತು ತಳ ಸಮುದಾಯಗಳ ಸಾಂವಿಧಾನಿಕ ಹಕ್ಕುಗಳನ್ನು ಎತ್ತಿ ಹಿಡಿಯುವಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿದ್ದಾರೆ.
ಆರೋಪಿಸಿದ್ದಾರೆ. ಈ ಸಂವಿಧಾನವು ನಮ್ಮ ರಕ್ಷಾ ಕವಚ, ನಮ್ಮ ಭದ್ರತೆ, ಇದು ನಮಗೆ ಅಗತ್ಯವಿರುವಾಗ ಶಕ್ತಿಯನ್ನು ನೀಡುತ್ತೆ. ಸಂವಿಧಾನವು ತುಳಿತಕ್ಕೆ ಒಳಗಾದ, ನಿರ್ಲಕ್ಷಿಸಲ್ಪಟ್ಟ, ದಮನಕ್ಕೊಳಗಾದ ಮತ್ತು ವಂಚಿತರ ಹಕ್ಕುಗಳ ನಿಜವಾದ ಕಾವಲುಗಾರ. ಸರ್ಕಾರವು ಅಲ್ಪಸಂಖ್ಯಾತರನ್ನ ನಿರ್ಲಕ್ಷಿಸ್ತಾ ಇದೆ ಅಂತ ಆರೋಪಿಸಿರುವ ಇವರು ಅವರ ಹಕ್ಕುಗಳು ಮತ್ತು ಆಸ್ತಿಗಳನ್ನು ವ್ಯವಸ್ಥಿತವಾಗಿ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ. 20 ಕೋಟಿಗೂ ಹೆಚ್ಚು ಜನರು, ವಿಶೇಷವಾಗಿ ಮುಸ್ಲಿಮರನ್ನ 2ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಲಾಗ್ತಾ ಇದೆ. ಇವರ ವಿರುದ್ಧದ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಇವರ ಆಸ್ತಿಗಳನ್ನ ಲೂಟಿ ಮಾಡಲಾಗ್ತಾ ಇದೆ, ಮನೆಗಳನ್ನ ಕೆಡವಲಾಗ್ತಾ ಇದೆ ಮತ್ತು ಆಡಳಿತಾತ್ಮಕ ಸಹಾಯದಿಂದ ಪೂಜಾ ಸ್ಥಳಗಳನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. ಒಂದು ಫೋನ್ ಕರೆಯಿಂದ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುವ ಮೋದಿ ಅವರಿಗೆ ಚೀನಾದಿಂದ ಆಮದಾಗ್ತಾ ಇರುವಂತಹ ಸರಕುಗಳನ್ನು ನಿಷೇಧಿಸುವ ಧೈರ್ಯ ಇಲ್ವಾ ಅಂತ ರಾಜ್ಯ ಕಾಂಗ್ರೆಸ್ ಪ್ರಶ್ನಿಸಿದೆ. ಕೇವಲ ಟಿಕ್ಟಾಕ್, ಶೇರ್ ಚಾಟ್ ನಂತಹ 59 ಚೀನಿ ಆಪ್ಗಳನ್ನು ಬ್ಯಾನ್ ಮಾಡೋಕೆ ಎಲ್ಲಿಲ್ಲದ ಆಸಕ್ತಿ ತೋರಿಸಿದ ಪ್ರಧಾನಿ ಮೋದಿ ಅವರು ಚೀನಾದಿಂದ ಆಮದಾಗ್ತಾ ಇರುವಂತಹ ಸರಕುಗಳನ್ನು ನಿಷೇಧಿಸೋದಕ್ಕೆ ಮಾತ್ರ ಹಿಂಜರಿತಾ ಇದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ. 2013-14ರ ಯುಪಿ ಸರ್ಕಾರದ ಅವಧಿಯಲ್ಲಿ ಚೀನಾದಿಂದ ಭಾರತಕ್ಕೆ 4.35 ಲಕ್ಷ ಕೋಟಿ ಮೌಲ್ಯದಷ್ಟು ಸರಕುಗಳು ಆಮದಾಗ್ತಾ ಇತ್ತು. ಆದರೆ 2023-24ರ ಮೋದಿ ಸರ್ಕಾರದಲ್ಲಿ 8.62 ಲಕ್ಷ ಕೋಟಿ ಮೌಲ್ಯದಷ್ಟು ಸರಕುಗಳು ಆಮದಾಗ್ತಾ ಇದೆ. ಕೇವಲ 10 ವರ್ಷಗಳಲ್ಲಿ ಚೀನಾದಿಂದ ಆಮದಾಗ್ತಾ ಇರುವಂತಹ ಸರಕುಗಳು ಮೌಲ್ಯ ದುಪ್ಪಟ್ಟದ್ದಾಗಿದೆ. ಸೊ ಚೀನಾದಿಂದ ಆಮದಾಗ್ತಾ ಇರುವಂತಹ ಸರಕುಗಳಿಂದ ಚನ್ನಪಟ್ಟಣದ ಗೊಂಬೆ ತಯಾರಿಸುವ ಗುಡಿ ಕೈಗಾರಿಕೆಗಳು, ಸ್ವದೇಶಿ ಉತ್ಪಾದನಾ ವಲಯಕ್ಕೆ ಹೊಡೆತ ಬಿದ್ದಿದ್ದಲ್ಲದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಉದ್ಯಮಗಳು ಹಾಗೂ ಅನೇಕ ಕಾರ್ಖಾನೆಗಳಿಗೆ ಬೀಗ ಬೀಳುವಂತಾಗಿದೆ ಅಂತ ಕಾಂಗ್ರೆಸ್ ದೂರಿದೆ. ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈದಿನ.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.